ಗೋಧಿ ಹಿಟ್ಟು ಸೋಸ್ಕೊಂಡು ತೊಗೊಂಡಿದ್ದೀನಿ. ಅಷ್ಟು ಇಷ್ಟು ಅಂತೇನಿಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೀವು ಇಲ್ಲಿ ಗೋಧಿ ಹಿಟ್ಟು. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ನಾನಿಲ್ಲಿ ಅಜ್ವೈನ್ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಒಂದು ಸ್ವಲ್ಪ ಹೆಲ್ದಿ ಆಗಿರಲಿ ಅಂತ ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿನಿ. ಹಾಗೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕಿದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ನಾನಿಲ್ಲಿ ಮೆಂತ್ಯ ಸೊಪ್ಪು ಸೋಸುವಾಗ ಜಸ್ಟ್ ಎಲೆ ಮಾತ್ರ ತೊಗೊಂಡಿದ್ದ. ಇದರಲ್ಲಿ ಮೆಂತ್ಯ ಸೊಪ್ಪು ಹಾಕಬೇಕಂತೇನಿಲ್ಲ, ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು, ಅಥವಾ ಮನೆಯಲ್ಲಿದ್ದರೆ ಒಂದು ಸ್ವಲ್ಪನೇ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳಿ, ಇನ್ನಷ್ಟು ಹೆಲ್ದಿ ಆಗಿರುತ್ತೆ. ಇವಾಗ ಏನಿಲ್ಲ, ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ಸ್ವಲ್ಪನೇ ನೀರು ಹಾಕೊತ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೋಬೇಕು ಅಷ್ಟೇ. ಇವಾಗ ನೋಡಿ ಹಿಟ್ಟು ನಾದ್ಕೊಂಡಾಗಿದೆ. ನಾದಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ತಿದ್ದೀನಿ, ಅಂದರೆ ಒಂದು ಚಮಚ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಸುಮಾರು ಒಂದು 3-4 ಈರುಳ್ಳಿ ಇರ್ಬೋದು. ಇದು ಉದ್ದುದ್ದ ಕಟ್ ಮಾಡ್ಕೊಂಡು ತೊಗೊಂಡಿದ್ದ ಮೀಡಿಯಮ್ ಸೈಜಿಂದ ಈರುಳ್ಳಿ ಇದೆ ಇದು. ಈ ರೀತಿ ಒಂದು ಸಲ ಇದನ್ನು ಬಿಡಿ ಬಿಡಿಯಾಗಿ ಮಾಡ್ಕೊಂಡು ತೊಗೋಬೇಕು. ಮನೆಯಲ್ಲಿ ಏನಿರುತ್ತೆ ಸಾಮಗ್ರಿ ಅದರಲ್ಲೇ ಮಾಡ್ಕೋಬೋದು, ತುಂಬ ಈಸಿಯಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಇಲ್ಲಿ ನಾನು 1 ಚಮಚ ರೆಡ್ ಖಾರದ ಪುಡಿ, ಅರ್ಧ ಚಮಚ ಧನಿಯಾ ಪೌಡರ, ಅರ್ಧ ಚಮಚ ಜೀರಾ ಪೌಡರ, ಅರ್ಧ ಚಮಚ ಗರಂ ಮಸಾಲ ಹಾಕ್ಕೊಂಡಿನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಹಾಗೆ 1 ಚಮಚ ಚಾಟ್ ಮಸಾಲ ಹಾಕ್ತಿದ್ದೀನಿ. ಇದ್ದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಡ್ರೈ ಮ್ಯಾಂಗೋ ಪೌಡರ್ ಇದ್ದರೆ ಅದು ಕೂಡ ಹಾಕೋಬೋದು. ಹಾಗೆ ಒಂದು 3 ಚಮಚ ನಾನಿಲ್ಲಿ ಬಾಂಬೆ ರವೆ ಹಾಕ್ತಿದ್ದೀನಿ, ಚಿರೋಟೆ ರವೆ ಕೂಡ ಹಾಕೋಬೋದು. ಈ ರವೆ ಯಾಕೆ ಹಾಕಬೇಕಂದ್ರೆ ಈರುಳ್ಳಿ ನೀರು ಬಿಟ್ಟರೆ ಈ ರವೆ ಎಲ್ಲನೂ ನೀರನ್ನ ಹೀರ್ಕೊಂಡು ಈ ಸ್ಟಫಿಂಗ್ನ ಡ್ರೈ ಆಗಿಡುತ್ತೆ. ಹೀಗಾಗಿ ಇದ್ದರೆ ರವೆ ಹಾಕೊಳ್ಳಿ, ಇಲ್ಲಾಂದರೆ ಕಡಲೆ ಹಿಟ್ಟು ಕೂಡ ಹಾಕೋಬೋದು. ಬಾಂಬೆ ರವೆ ಅಥವಾ ಚಿರೋಟೆ ರವೆ ಇದ್ದರೆ ಹಾಕೊಳ್ಳಿ. ಒಂದು 3 ಚಮಚ ಹಾಕ್ಕೊಂಡು ನಾನು ಇದಕ್ಕೆ ರವೆ. ಓಕೆ ನೋಡಿ, ರವೆ ಹಾಕಿರೋದ್ರಿಂದ ಎಷ್ಟು ಡ್ರೈ ಆಗಿ ಬಂದಿದೆ ನೋಡಿ ಸ್ಟಫಿಂಗ. ನೀರು ಬಿಟ್ಕೊಂಡ್ರು ಕೂಡ ಅದು ಹೀರ್ಕೊಂಡು ಈ ಸ್ಟಫಿಂಗ್ ಡ್ರೈ ಆಗಿ ಇಡುತ್ತೆ. ಇಲ್ಲಿ ಹಿಟ್ಟಿ ಕೂಡ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ, ಸಾಫ್ಟಾಗಿ ನಾದ್ಕೊಂಡಿದ್ದ, ಜಾಸ್ತಿ ಹೊತ್ತು ಬಿಟ್ಟಿಲ್ಲ. ನಾನಿಲ್ಲಿ ಒಂದು 10 ನಿಮಿಷ ಬಿಟ್ಟಿದ್ದೀನಿ. ಇದೇ ಹಿಟ್ಟಲ್ಲಿ ನೀವು ಮಕ್ಕಳಿಗೆ ಪರೋಟ ಕೂಡ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಅಥವಾ ನಿಮಗೆ ಈ ರೀತಿ ಹಿಟ್ಟು ನಾದ್ಕೊಂಡು ಈ ರೀತಿ ಪರೋಟ ಮಾಡೋದು ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಿ, ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೋತೀರಲ್ಲ ಅದರಲ್ಲಿ ಈ ರೆಸಿಪಿ ಕೂಡ ಮಾಡ್ಕೋಬೋದು. ಬಟ್ ಈ ರೀತಿ ಮಾಡಿದರೆ ಸ್ವಲ್ಪ ರುಚಿ ಹೆಚ್ಚಿರುತ್ತೆ. ಓಕೆ ನೋಡಿ, ಇವಾಗ ಇದನ್ನು ಸ್ವಲ್ಪನೇ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ. ಚಪಾತಿಗಿಂತ ಒಂದು ಸ್ವಲ್ಪನೇ ದಪ್ಪ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ಲಟ್ಟಿಸಿದ ಮೇಲೆ ಈ ಸ್ಟಫಿಂಗ್ನ ಇಡ್ತಿದ್ದೀನಿ. ಸೊ ನೋಡಿ, ಸ್ಟಫಿಂಗ್ ನೀವು ನೋಡ್ತಿರ್ಬೋದು ಎಷ್ಟು ಡ್ರೈ ಆಗಿ ಬಂದಿದೆ ಅಂತ ರವೆ ಹಾಕಿರೋದ್ರಿಂದ. ಮತ್ತು ಲೈಟಾಗಿ ಕ್ರಿಸ್ಪಿ ಕೂಡ ಬರುತ್ತೆ ರವೆ ಹಾಕೋದ್ರಿಂದ. ಓಕೆ, ಇಲ್ಲಿ ಸ್ಟಫಿಂಗ್ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ನೀಟಾಗಿ ಈ ರೀತಿ ಸರಿಯಾಗಿ ಹಾಕೋಬೇಕು. ಓಕೆ, ಹಾಕ್ಕೊಂಡಾಗಿದೆ. ಇವಾಗ ಹಾಕಿದ ಮೇಲೆ ನೋಡಿ ಈ ರೀತಿ ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಲಟ್ಟಿಸುವಾಗ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಳಿ. ಓಕೆ, ಇವಾಗ ಈ ರೀತಿ ಫೋಲ್ಡ್ ಮಾಡಿದ ಮೇಲೆ ಇದನ್ನು ಈ ರೀತಿ ಚಾಕು ತೊಗೊಂಡು ಅಥವಾ ಪಿಜ್ಜಾ ಕಟ್ಟರ್ ಇದ್ದರೆ ಅದರಲ್ಲಿ ಕೂಡ ಈ ರೀತಿ ಕಟ್ ಮಾಡ್ಕೊಂಡು ತೊಗೋಬೋದು. ಇದನ್ನು ನೀವು ಬೆಳಗಿನ ತಿಂಡಿಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತು ಝಟ್ಪಟ್ನಲ್ಲಿ ಮಾಡ್ಕೋಬೋದು. ಮತ್ತು ಆಲ್ಮೋಸ್ಟ್ ಎಲ್ಲ ಸಾಮಗ್ರಿ ಮನೆಯಲ್ಲಿ ಇದ್ದೇ ಇರುತ್ತೆ, ಈ ಸಿಂಪಲ್ ಎಲ್ಲ ಸಾಮಗ್ರಿ. ಓಕೆ ನೋಡಿ, ಸರಿಯಾಗಿ ಈ ರೀತಿ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಪ್ಯಾಕ್ ಮಾಡ್ಕೊಂಡು ಮೇಲೆ ಒಂದು ಸ್ವಲ್ಪನೇ ನಾನಿಲ್ಲಿ ಗೋಧಿ ಹಿಟ್ಟು ಹಾಕ್ತಿದ್ದೀನಿ. ಈ ರೀತಿ ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು ಅಷ್ಟೇ. ಸೊ ನೋಡಿ, ಇವಾಗ 2 ರೆಡಿ ಮಾಡ್ಕೊಂಡು ನಾನಿಲ್ಲಿ ಸೈಡ್ನಲ್ಲಿ ಹಂಚು ಕೂಡ ಇವಾಗ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪನೇ ಈ ರೀತಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಂಡು ತೊಗೋಬೇಕು. ಇಲ್ಲಿ ಗೋಧಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಚ್ಕೋಬೋದು, ಒಣ ಹಿಟ್ಟು ಏನೂ ಆಗೋದಿಲ್ಲ. ಬೇಯಿಸುವಾಗ ಸ್ವಲ್ಪ ಸರಿಯಾಗಿ ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿ ಹಂಚು ಕೂಡ ಬಿಸಿಯಾಗಿದೆ. ನಾವು ನಾರ್ಮಲಾಗಿ ಚಪಾತಿ ರೊಟ್ಟಿ ಬೇಯಿಸ್ಕೊತೇವಲ್ಲ ಅದೇ ರೀತಿ 2 ಕಡೆಗೆ ಎಣ್ಣೆ, ತುಪ್ಪ, ಬೆಣ್ಣೆ ಏನಾದರೂ ಹಚ್ಚಿ 2 ಕಡೆಗೆ ಈ ರೀತಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತಗೊಳ್ಳಿ. ಸೂಪರ್ ಆಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮಾಡುವಂತಹ ರೆಸಿಪಿ ಕೂಡ ಹೌದು. ಸೊ ನೋಡಿ, ಇವಾಗ ನಾನಿಲ್ಲಿ 2 ಕಡೆಗೆ ತುಪ್ಪ ಹಚ್ಚಿ ಬೇಯಿಸ್ತಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಸೊ ನೋಡಿದ್ರೇ ಹಾಗೆಯೇ ತಿನ್ಬೇಕನ್ನಿಸ್ತಿದೆ, ಅಷ್ಟು ರುಚಿಯಾಗಿತ್ತು ಈ ರೆಸಿಪಿ. ಬಿಸಿ ಬಿಸಿ ಇರುವಾಗ ಜಸ್ಟ್ ತುಪ್ಪ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು. ನೋಡಿ, ಇವಾಗ ನಾನಿಲ್ಲಿ ತುಪ್ಪ ಅಥವಾ ಎಣ್ಣೆನ ಹಚ್ಚಿ 2 ಸರಿಯಾಗಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಎಕ್ದಮ್ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ತೊಗೊಳ್ಳಿ, ಸೂಪರ್ ಆಗಿರುತ್ತೆ. ಮತ್ತು ಈ ರೆಸಿಪಿಗೆ ನೀವು ಏನಂತ ಹೆಸರಿಡ್ತೀರಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಿಸಿ ಬಿಸಿ ಇರುವಾಗ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಅಥವಾ ಆರಿದ ಮೇಲೆ ಟೊಮೆಟೊ ಕೆಚಪ್ ಇದ್ದರೆ ಅದ್ರ ಕೂಡ ತಿನ್ಬೋದು. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.